ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೀಮೆ ಬದನೆಕಾಯಿ ಒಂದು ತೊಗೊಂಡಿದ್ದೀನಿ ಕಟ್ ಮಾಡಿರೋದು, ಸಾಂಬಾರು ಪೌಡರ್, ತೊಗರಿಬೇಳೆ 1 ಗ್ಲಾಸು, ರುಚಿಗೆ ತಕ್ಕಷ್ಟು ಉಪ್ಪು, ಗಸಗಸೆ, ಅಕ್ಕಿ, ಕಾಯಿ ತುರಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಕುಕ್ಕರ್ಗೆ ತೊಳೆದಿರೋ ಅಂಥ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೀಮೆ ಬದನೆಕಾಯಿ ಹಾಕ್ಕೊಳ್ಳೋಣ. ಆ ಗ್ಲಾಸಷ್ಟು ಹಾಕೋತಾ ಇದ್ದೀನಿ. ತೊಗರಿಬೇಳೆ, ಸೀಮೆ ಬದನೆಕಾಯಿ ಒಂದು ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. 1 ಟೈಮ್ಗೆ ಮಾತ್ರ ಮಾಡ್ತಿರೋದಿದು. ನೀರು ಹಾಕೋತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಸೊ ಇದು 3 ವಿಷಲ್ ಕೂಗಿ ತಣ್ಣಗಾಗಲಿ. ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮಸಾಲೆಗೆ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ, 3 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕಾಯಿ ತುರಿ. ಇದು ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿದು 1 ಟೈಮಿಗೆ ಅಷ್ಟೇ ಮಾಡ್ತಿರೋದು. ನೆಕ್ಸ್ಟ್ ಇದಕ್ಕೆ ಗಸಗಸೆ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅಕ್ಕಿ 1/4 ಟೀ ಸ್ಪೂನ್ ಹಾಕಿ ಸಾಕು. ಅದು ಗಟ್ಟಿ ಬರೋದಕ್ಕೆ ಮಾತ್ರ ನಾನು ಅದು ಹಾಕಿ ರುಬ್ತಾ ಇರೋದು. ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಬಳಸ್ತಾ ಇಲ್ಲ. ಸೊ ಇವಾಗ ಕುಕ್ಕರ್ಗೆ ಹೋಗಿದೆ. ಸೊ ಎಲ್ಲ ಕ್ಲೀನಾಗಿ ಬೆಂದಿದೆ ಇವಾಗ ತೊಗರಿಬೇಳೆ, ಸೀಮೆ ಬದನೆಕಾಯಿ ಎಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ ನೋಡೋಣ. ಅದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ, ಚಿಟಿಕೆ ಅಷ್ಟು. ನಾವು ಇದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡೆ, ಒಂದು ಚಿಕ್ಕ ಗ್ಲಾಸ್ ಅಷ್ಟು. ನೋಡಿ ಅರಿಶಿನ ಹಾಕ್ಕೊಂಡೆ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದು 1 ಕಪ್ ಅಷ್ಟು ಆಗಿದೆ. ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ, ನೀರಾದರೆ ಚೆನ್ನಾಗಿರಲ್ಲ. ಇದು ಇಡ್ಸಿದ್ರೆ ಬೇಕಿದ್ರೆ ಮೇಲಿಂದ ನೀರು ಹಾಕ್ಕೊಳ್ಳೋಣ. ಇವಾಗ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಗಂಟಿರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಸಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇದು. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ, ಹಬ್ಬ ವಾರ ಆ ಥರ ಎಲ್ಲ ಮಾಡಿದಾಗ ಸಡನ್ನಾಗಿ ಏನಾದರೂ ಮಾಡಬೇಕು ಅಂದರೆ ಸೀಮೆ ಬದನೆಕಾಯಿ ಒಂದಿತ್ತು ಅಂದರೆ ಬೇಗ ಆಗೋಗುತ್ತೆ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ಟ್ರೈ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ರುಚಿಗೆ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾಯಿಲ್ಲ. ನಾನಿಲ್ಲಿ ಸಾಸಿವೆನ ಮುಂಚಿತವಾಗೇ ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನೇ ಹಾಕ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕಿ ಒಂದು ಕುದಿ ಬಂದರೆ ಸಾಕು, ಸೀಮೆ ಬದನೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ವಾ ಮಾಡೋದಕ್ಕೆ. ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಬೇಕಿದ್ರೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಸೊ ಕುದಿ ಬಂದಿದೆ, ಆಫ್ ಮಾಡೋಣ. ಸೊ ಸೀಮೆ ಬದನೆಕಾಯಿ ಸಾಂಬಾರು ರೆಡಿ ಟು ಈಟ್.